ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸಾವಿತ್ರಿ ಸತ್ಯವಾನರ ಕಥೆ ಇದರ ಮುಂದುವರಿದ ಭಾಗ. ಕಾಡಿಗೆ ಹೋದ ಗಂಡ ಹೆಂಡತಿ ಇಬ್ಬರು ಹಣ್ಣುಗಳನ್ನು ಕುಯ್ದು ಕಟ್ಟಿದರು. ಸತ್ಯವಂತನು ಸೌಧೆಯನ್ನು ಸೀಳುತ್ತಿರಲು ಮೈಯೆಲ್ಲ ಬೆವರಿತು, ತಲೆ ನೋಯುವುದಕ್ಕೆ ಶುರುವಾಯಿತು. ಆದ್ದರಿಂದ ಅದನ್ನು ಬಿಟ್ಟು ಸಾವಿತ್ರಿಯ ಬಳಿಗೆ ಹೋಗಿ, ಸಾವಿತ್ರಿ, ತಲೆ ಮೈಕೈಯೆಲ್ಲ ನೋಯುತ್ತಿದೆ, ಎದೆಯಲ್ಲಿ ಏನೋ ಸಂಕಟವಾಗುತ್ತಿದೆ, ತಲೆಗೆ ಶೂಲ ಹಾಕಿ ಇರಿದಂತಾಗುತ್ತಿದೆ, ಮೈಗೆ ಸ್ವಸ್ಥವಿಲ್ಲ, ನಿಲ್ಲುವುದಕ್ಕಾಗುತ್ತಿಲ್ಲ, ಮಲಗಿಕೊಳ್ಳೋಣವೆನಿಸುತ್ತಿದೆ ಎಂದನು. ಸಾವಿತ್ರಿಯು ಅವನನ್ನು ಒರಗಿಸಿಕೊಂಡು ಕರೆದುಕೊಂಡು ಬಂದು ತನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಸಿದಳು. ನಾರದರ ಮಾತು ಅವರು ಹೇಳಿದ ಗಳಿಗೆಯು ಮನಸ್ಸಿಗೆ ಬಂತು. ಮತ್ತೊಂದು ಕ್ಷಣದಲ್ಲಿ ಸತ್ಯವಂತನ ಹತ್ತಿರ ಒಬ್ಬ ವ್ಯಕ್ತಿಯು ನಿಂತಿದ್ದು ಕಂಡಿತು. ಅವನು ಅಜಾನುಬಾಹುವಾಗಿ ಸೂರ್ಯನಂತೆ ತೇಜಸ್ವಿಯಾಗಿದ್ದನು. ತಲೆಯಲ್ಲಿ ಕಿರೀಟವೂ ಕೈಯಲ್ಲಿ ಪಾಶವೂ ಇತ್ತು. ಮೈ ಕಪ್ಪಾಗಿಯೂ ಕಣ್ಣು ಕೆಂಪಾಗಿಯೂ ನೋಡಿದರೆ ಹೆದರಿಕೆಯಾಗುತ್ತಿತ್ತು. ಸಾವಿತ್ರಿಯು ಅವನನ್ನು ನೋಡಿದ ಕೂಡಲೇ ಗಂಡನ ತಲೆಯನ್ನು ಮೆಲ್ಲಗೆ ನೆಲದ ಮೇಲಿರಿಸಿ ಚಟ್ಟನೆದ್ದು ಹೃದಯವು ತಲ್ಲಣಿಸುತ್ತಿರಲು ಕೈ ಮುಗಿದುಕೊಂಡು ಆರ್ಥಳಾಗಿ, ಸ್ವಾಮಿ, ನೀನು ಯಾವುದೋ ದೇವತೆಯಾಗಿರಬೇಕು, ಇದು ಮನುಷ್ಯ ರೂಪವಲ್ಲ, ನೀನು ಯಾರು, ಏನು ಮಾಡಬೇಕೆಂದು ಬಂದಿರುವೆ ಎಂದು ಕೇಳಿದಳು. ಅವನು, ಸಾವಿತ್ರಿ, ನೀನು ಪತಿವ್ರತೆ ಮತ್ತು ತಪಸ್ವಿನಿ, ಆದ್ದರಿಂದ ನಿನಗೆ ಉತ್ತರ ಕೊಡುತ್ತೇನೆ. ನಾನು ಯಮನು, ನಿನ್ನ ಗಂಡನ ಆಯಸ್ಸು ಮುಗಿಯಿತು, ಆದ್ದರಿಂದ ಅವನನ್ನು ಪಾಶದಿಂದ ಕಟ್ಟಿ ತೆಗೆದುಕೊಂಡು ಹೋಗುತ್ತೇನೆ. ಇದೇ ನಾನು ಬಂದ ಉದ್ದೇಶ. ಈತನು ಧರ್ಮವಂತ, ರೂಪವಂತ, ಗುಣವಂತ, ಆದ್ದರಿಂದ ನನ್ನ ದೂತರು ಕರೆತರುವುದು ತರವಲ್ಲವೆಂದು ನಾನೇ ಬಂದಿದ್ದೇನೆ ಎಂದು ಸತ್ಯವಂತನ ದೇಹದಿಂದ ಹೆಬ್ಬೆರಳ ಗಾತ್ರದ ಜೀವವನ್ನು ಪಾಶದಲ್ಲಿ ಎಳೆದು ಕಟ್ಟಿದನು. ಸತ್ಯವಂತನ ಪ್ರಾಣ ಹೋಯಿತು, ಶ್ವಾಸ ನಿಂತಿತು, ಮುಖ ಕಳೆಗಟ್ಟಿತ್ತು, ಮೈ ಚಲಿಸುವುದು ನಿಂತು ನೋಡುವುದಕ್ಕೆ ವಿಕಾರವಾಯಿತು. ಅವನನ್ನು ಕಟ್ಟಿ ತೆಗೆದುಕೊಂಡು ಯಮನು ದಕ್ಷಿಣದ ಕಡೆಗೆ ಹೊರಟನು. ಸಾವಿತ್ರಿಯು ದುಃಖಾರ್ಥಳಾಗಿ ಅವನ ಹಿಂದೆಯೇ ಹೊರಟಳು. ಅವಳು ಪತಿವ್ರತೆ, ಮಹಿಮಾವಂತೆ, ವ್ರತ ನಿಯಮಾದಿಗಳನ್ನು ನಡೆಸಿ ಸಿದ್ಧಿ ಪಡೆದವಳು. ಆದ್ದರಿಂದ ಅದು ಸಾಧ್ಯವಾಯಿತು. ಅವಳನ್ನು ನೋಡಿದ ಯಮನು, ಹಿಂತಿರುಗಿ ಹೋಗು ಸಾವಿತ್ರಿ, ಅವನಿಗೆ ಉತ್ತರ ಕ್ರಿಯೆಗಳನ್ನು ಮಾಡು, ಎಷ್ಟು ದೂರ ನಿನ್ನ ಗಂಡನನ್ನು ಅನುಸರಿಸಬಹುದೋ ಅಷ್ಟು ದೂರ ಅನುಸರಿಸಿದೆ, ಇನ್ನು ಅವನ ಋಣ ತೀರಿತು ಎಂದನು. ಸಾವಿತ್ರಿಯು, ನನ್ನ ಗಂಡನು ಎಲ್ಲಿ ಹೋಗುತ್ತಾನೋ ಅಥವಾ ಎಲ್ಲಿಗೆ ಅವನನ್ನು ಕರೆದುಕೊಂಡು ಹೋಗುತ್ತಾರೋ ನಾನು ಅಲ್ಲಿಗೆ ಹೋಗಬೇಕಾದ್ದು ನನ್ನ ಧರ್ಮ, ತಪಸ್ಸು, ಗುರು ಹಿರಿಯರ ಸೇವೆ, ಗಂಡನ ಪ್ರೀತಿ ಮತ್ತು ನಿನ್ನ ಅನುಗ್ರಹ, ಇವುಗಳ ಬಲದಿಂದ ಹೋಗಲು ನನಗೆ ತಡೆಯೇನೂ ಇಲ್ಲ. ಅಲ್ಲದೆ 7 ಹೆಜ್ಜೆ ಜೊತೆಯಾಗಿ ಹೋದರೆ ಅಂತಹವರು ಸ್ನೇಹಿತರಾಗುತ್ತಾರೆ ಎಂದು ತಿಳಿದವರು ಹೇಳುತ್ತಾರೆ. ನೀನು ಹೀಗೆ ಸ್ನೇಹಿತನಾದ್ದರಿಂದ ಒಂದೆರಡು ಮಾತನ್ನು ಹೇಳುತ್ತೇನೆ, ಆಲಿಸು. ಕಾಡಿನಲ್ಲಿದ್ದುಕೊಂಡು ಪಾಡುಪಟ್ಟು ತಪಸ್ಸು ಮಾಡುವುದು ಆತ್ಮಜ್ಞಾನಕ್ಕಾಗಿ, ಆ ಜ್ಞಾನದಿಂದ ಬರುವುದು ಧರ್ಮ. ಆದ್ದರಿಂದಲೇ ಸಜ್ಜನರು ಧರ್ಮವೇ ದೊಡ್ಡದೆಂದು ಹೇಳುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಧರ್ಮವೊಂದರಿಂದಲೇ ಎಲ್ಲರೂ ಉತ್ತಮ ಗತಿಯನ್ನು ಪಡೆದಿದ್ದಾರೆ. ಆದ್ದರಿಂದ ನನಗೂ ಅದನ್ನು ಬಿಟ್ಟು ಮತ್ತೊಂದರ ಮೇಲೆ ಅಥವಾ ಯಾವುದರ ಮೇಲೂ ಇಷ್ಟವಿಲ್ಲ ಎಂದು ಹೇಳಿದಳು. ಆಗ ಯಮನು, ಸಾವಿತ್ರಿ, ನಿನ್ನ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ಅದರ ಒಂದೊಂದು ಅಕ್ಷರವು ನಿರೂಪಣೆಯು ಅಷ್ಟು ಚೆನ್ನಾಗಿದೆ. ಇವನ ಜೀವವೊಂದನ್ನು ಬಿಟ್ಟು ನಿನಗೆ ಮತ್ತೇನು ಬರಬೇಕು ಕೇಳು, ಕೊಡುತ್ತೇನೆ ಎಂದನು. ಆಗ ಸಾವಿತ್ರಿಯು, ಹಾಗಾದರೆ ರಾಜ್ಯಭ್ರಷ್ಟನಾಗಿ ಕಣ್ಣು ಕಳೆದುಕೊಂಡು ಕಾಡಿಗೆ ಬಂದಿರುವ ನನ್ನ ಮಾವನಿಗೆ ಕಣ್ಣು ಬಂದು ಬಲ ಪರಾಕ್ರಮಗಳುಂಟಾಗಲಿ ಎಂದು ಕೇಳಿದಳು. ಆಗ ಯಮನು, ಆಗಲಿ, ನಿನಗೆ ನಡೆದು ಆಯಾಸವಾಗಿರುವಂತೆ ಕಾಣುತ್ತದೆ, ಇನ್ನು ಹಿಂತಿರುಗಿ ಹೋಗು ಎಂದನು. ಆಗ ಸಾವಿತ್ರಿಯು, ಗಂಡನ ಹತ್ತಿರವಿರುವಾಗ ಆಯಾಸವೆಲ್ಲಿ ಬಂತು? ಗಂಡನೆಲ್ಲಿದ್ದರೆ ಅಲ್ಲಿ ನಾನಿರಬೇಕಾದ್ದು. ನನ್ನ ಗಂಡನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೀಯೋ ನಾನು ಅಲ್ಲಿಗೆ ಬರುತ್ತೇನೆ. ದೇವಶ್ರೇಷ್ಠ, ನನ್ನ ಮತ್ತೊಂದು ಮಾತನ್ನು ಆಲಿಸು. ಸಜ್ಜನರ ಸಹವಾಸ ಒಂದು ಸಾರಿ ದೊರೆತರೆ ಸಾಕು, ಅಲ್ಲಿಂದ ಮುಂದೆ ಅವರು ಮಿತ್ರರಾಗುವರೆಂದು
ಹೇಳುತ್ತಾರೆ ಮತ್ತು ಸತ್ಸಂಗವು ಎಂದಿಗೂ ಫಲ ಕೊಡದೆ ಹೋಗುವುದಿಲ್ಲ. ಆದ್ದರಿಂದ ಸತ್ಸಹವಾಸದಲ್ಲಿರಬೇಕು ಎಂದಳು. ಯಮನು, ನೀನು ನನಗೆ ಹೇಳಿದ ಮಾತು ಮನಸ್ಸಿಗೆ ಹಿತವಾಗಿಯೂ ಬುದ್ಧಿಗೆ ಚೋದಕವಾಗಿಯೂ ಇದೆ. ಇನ್ನೊಂದು ಸಾರಿ ನಿನ್ನ ಗಂಡನ ಜೀವವನ್ನು ಹೊರತು ಮತ್ತಾವುದಾದರೂ ವರವನ್ನು ಕೇಳು ಎಂದನು. ಸಾವಿತ್ರಿಯು ನನ್ನ ಮಾವನು ಕಳೆದುಕೊಂಡ ರಾಜ್ಯವನ್ನು ಪಡೆದು ಧರ್ಮಾಚರಣೆ ಮಾಡಿಕೊಂಡಿರುವಂತಾಗಲಿ ಎಂದು ಕೇಳಿದಳು. ಯಮನು, ಆಗಲಿ ತಾಯಿ, ಹೊರಡು, ನಿನಗೆ ಆಯಾಸವಾಗುತ್ತದೆ ಎಂದನು. ಸಾವಿತ್ರಿಯು, ದೇವ, ಈ ಪ್ರಾಣಿಗಳನ್ನೆಲ್ಲ ನೀನು ಒಂದು ನಿಯಮದ ಕಟ್ಟಿನಲ್ಲಿ ಇಟ್ಟಿರುವೆ. ಆ ನಿಯಮವನ್ನು ಅನುಸರಿಸಿಯೇ ನೀನು ನಡೆದುಕೊಳ್ಳುವೆ, ಸ್ವೇಚ್ಛೆಯಿಂದಲ್ಲ. ಆದ್ದರಿಂದಲೇ ನಿನಗೆ ಯಮನೆಂದು ಹೆಸರು. ನಾನು ಇನ್ನೂ ಒಂದು ಮಾತನ್ನು ಹೇಳುತ್ತೇನೆ, ಆಲಿಸು. ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ಕಾರ್ಯದಲ್ಲಾಗಲಿ ಯಾರಿಗೂ ದ್ರೋಹ ಮಾಡಬಾರದು. ಉಪಕಾರ ಮಾಡಬೇಕು, ದಾನ ಮಾಡಬೇಕು. ಇದು ಸನಾತನ ಧರ್ಮ. ಪ್ರಾಯಶಃ ಲೋಕ ನಿಂತಿರುವುದು ಇದರಿಂದಲೇ. ಏಕೆಂದರೆ ಮನುಷ್ಯರು ದುರ್ಬಲರು. ಸಜ್ಜನರು ತಮ್ಮಲ್ಲಿ ಶರಣು ಬಂದ ಶತ್ರುಗಳಿಗೂ ದಯೆಯನ್ನು ತೋರುವರು ಎಂದಾಗ ಯಮನು, ಮಂಗಳೇ, ನೀನು ಆಡಿದ ಮಾತು ಬಾಯಾರಿದವನಿಗೆ ಕೊಟ್ಟ ನೀರಿನಂತಿದೆ. ಸತ್ಯವಂತನ ಜೀವವೊಂದನ್ನು ಬಿಟ್ಟು ನಿನಗೆ ಬೇಕಾದ ಇನ್ನೊಂದು ವರವನ್ನು ಕೇಳು ಎಂದನು. ಆಗ ಸಾವಿತ್ರಿಯು, ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ. ಅವನಿಗೆ 100 ಜನ ಗಂಡು ಮಕ್ಕಳಾಗಿ ಅವನ ವಂಶ ವೃದ್ಧಿಯಾಗಬೇಕು ಎಂದು ಕೇಳಿದಳು. ಯಮನು, ಆಗಲಿ, ನಿನ್ನ ತಂದೆಗೆ ವರ್ಚಸ್ವಿಗಳು ಕುಲವರ್ಧಕರೂ ಆದ 100 ಜನ ಗಂಡು ಮಕ್ಕಳಾಗುತ್ತಾರೆ. ನಿನ್ನ ಇಷ್ಟ ನೆರವೇರಿತಲ್ಲ, ಇನ್ನು ಹಿಂತಿರುಗಿ ಹೋಗು, ಬಹಳ ದೂರ ಬಂದು ಬಿಟ್ಟೆ ಎಂದನು. ಸಾವಿತ್ರಿಯು, ಗಂಡನ ಹತ್ತಿರದಲ್ಲಿರುವಾಗ ಇದೇನು ನನಗೆ ದೂರವಲ್ಲ. ನನ್ನ ಮನಸ್ಸು ಇದಕ್ಕಿಂತ ಇನ್ನೂ ದೂರಕ್ಕೆ ಓಡುತ್ತಿದೆ. ಹೀಗೆ ಹೋಗುತ್ತಲೇ ನನ್ನ ಇನ್ನೊಂದು ಮಾತನ್ನು ಕೇಳು. ನೀನು ವಿವಸ್ವಂತನ ಮಗ, ತುಂಬ ಪ್ರತಾಪಶಾಲಿ. ಆದ್ದರಿಂದ ವಿದ್ವಾಂಸರು ನಿನ್ನನ್ನು ವೈವಸ್ವತನೆಂದು ಕರೆಯುತ್ತಾರೆ. ಶಾಂತಿಯಿಂದಲೂ ಧರ್ಮದಿಂದಲೂ ಪ್ರಜೆಗಳನ್ನು ರಂಜಿಸುವುದರಿಂದ ನೀನು ಧರ್ಮರಾಜನಾಗಿರುವೆ. ಸಜ್ಜನರಲ್ಲಿ ಉಂಟಾಗುವ ನಂಬಿಕೆ ತನ್ನಲ್ಲಿಯೂ ಉಂಟಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ಸಜ್ಜನರ ಪ್ರೀತಿಯನ್ನು ಇಚ್ಛಿಸುತ್ತಾರೆ. ಯಾರಿಗಾದರೂ ಸ್ನೇಹದಿಂದ ನಂಬಿಕೆ ಹುಟ್ಟುತ್ತದೆ. ಆದ್ದರಿಂದ ಜನಕ್ಕೆ ಸಜ್ಜನರಲ್ಲಿ ಅಷ್ಟು ಹೆಚ್ಚು ನಂಬಿಕೆಯುಂಟಾಗುತ್ತದೆ ಎಂದಳು. ಯಮನು, ಅಮ್ಮ, ನಿನ್ನಿಂದಲ್ಲದೆ ಈ ಮಾತನ್ನು ಇದುವರೆಗೆ ಯಾರ ಬಾಯಲ್ಲಿಯೂ ಕೇಳಿರಲಿಲ್ಲ. ಇದರಿಂದ ನನಗೆ ಬಹಳ ಸಂತೋಷವಾಗಿದೆ. ಇವನ ಜೀವ ಹೊರತು ಇನ್ನೇನಾದರೂ ಒಂದು ವರವನ್ನು ಕೇಳಿಬಿಟ್ಟು ಹೊರಟು ಹೋಗು ಎಂದನು. ಸಾವಿತ್ರಿಯು, ಸತ್ಯವಂತನಿಂದ ನನ್ನ ಹೊಟ್ಟೆಯಲ್ಲಿ ಕುಲೋದ್ಧಾರಕರು ಬಲವೀರ್ಯಶಾಲಿಗಳೂ ಆದ 100 ಜನ ಗಂಡು ಮಕ್ಕಳಾಗಲಿ ಎಂದು ಕೇಳಿದಳು. ಯಮನು, ಆಗಲಿ ತಾಯಿ, ನಿನಗೆ ಆಯಾಸವಾಗುತ್ತಿದೆ, ಹಿಂತಿರುಗು, ಬಹಳ ದೂರ ಬಂದು ಬಿಟ್ಟೆ ಎಂದನು. ಆಗ ಸಾವಿತ್ರಿಯು, ಸಜ್ಜನರು ಎಂದೆಂದಿಗೂ ಧರ್ಮದಿಂದಲೇ ನಡೆಯತಕ್ಕವರು. ಅವರು ಹಿಮ್ಮೆಟ್ಟುವುದಿಲ್ಲ, ಪಶ್ಚಾತ್ತಾಪ ಪಡುವುದಿಲ್ಲ. ಸಜ್ಜನರ ಸಹವಾಸ ಎಂದಿಗೂ ವಿಫಲವಾಗುವುದಿಲ್ಲ. ಅವರಿಂದ ಒಳ್ಳೆಯವರಿಗೆ ಯಾವ ಭಯವೂ ಇರುವುದಿಲ್ಲ. ಸಜ್ಜನರೇ ಸೂರ್ಯನನ್ನು ತಮ್ಮ ಸತ್ಯದಿಂದ ನಡೆಸುತ್ತಿರುವವರು. ಸಜ್ಜನರೇ ಭೂಮಿಯನ್ನು ತಮ್ಮ ತಪಸ್ಸಿನಿಂದ ಎತ್ತಿ ಹಿಡಿದಿರುವವರು. ಹಿಂದೆ ಆದದ್ದು, ಮುಂದೆ ಆಗಬೇಕಾದ್ದು ಎಲ್ಲದಕ್ಕೂ ಸಜ್ಜನರೇ ಗತಿ. ಸಜ್ಜನರ ಮಧ್ಯೆ ಸಜ್ಜನರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಸಜ್ಜನರು ಪ್ರತ್ಯುಪಕಾರವನ್ನು ನಿರೀಕ್ಷಿಸದೆ ಪರೋಪಕಾರ ಮಾಡುತ್ತಾರೆ. ಇದು ಎಂದೆಂದಿಗೂ ಆರ್ಯರು ಅನುಸರಿಸುತ್ತಿರುವ ಮಾರ್ಗ ಎಂಬುದನ್ನು ಅವರು ಬಲ್ಲರು. ಸತ್ಪುರುಷರ ಅನುಗ್ರಹ ವಿಫಲವಾಗುವುದಿಲ್ಲ. ಅದರಿಂದ ಅರ್ಥಹಾನಿಯಾಗುವುದಿಲ್ಲ, ಮಾನಹಾನಿಯಾಗುವುದಿಲ್ಲ. ಇದು ಖಂಡಿತ. ಆದ್ದರಿಂದ ಸಜ್ಜನರು ಪಾಲಕರಾಗುತ್ತಾರೆ ಎಂದಳು. ಯಮನು, ಅಮ್ಮ, ಧರ್ಮಯುಕ್ತವಾಗಿಯೂ ಮನಸ್ಸಿಗೆ ಹಿತವಾಗಿಯೂ ಒಳ್ಳೆಯ ಶಬ್ದಗಳಿಂದ ಕೂಡಿಯೂ ಘನವಾದ ಅರ್ಥದಿಂದ ತುಂಬಿಯೂ ಇರುವ ನಿನ್ನ ಮಾತನ್ನು ಕೇಳುತ್ತಾ ನಿನ್ನಲ್ಲಿ ನನಗೆ ಅತಿಶಯವಾದ ಭಕ್ತಿ ಹುಟ್ಟುತ್ತಿದೆ. ಆದ್ದರಿಂದ ಎಣೆಯಿಲ್ಲದ ಒಂದು ವರವನ್ನು ಕೇಳು ಎಂದನು. ಸಾವಿತ್ರಿಯು,
ನೀನು ಕೊಟ್ಟ ವರಗಳು ಸನ್ಮಾರ್ಗದಲ್ಲಿ ಲಭಿಸಬೇಕು. ಆದ್ದರಿಂದ ಸತ್ಯವಂತನು ಜೀವಿಸಲಿ ಎಂಬ ವರವನ್ನು ಬೇಡುತ್ತೇನೆ. ಅವನಿಲ್ಲದೆ ಇದ್ದರೆ ನಾನು ಸತ್ತಂತೆಯೇ. ಗಂಡನಿಲ್ಲದೆ ಸುಖ ನನಗೆ ಬೇಡ, ಗಂಡನಿಲ್ಲದ ಸ್ವರ್ಗ ಬೇಡ, ಸಂಪತ್ತು ಬೇಡ. ಗಂಡನಿಲ್ಲದೆ ಬದುಕಿರುವುದಕ್ಕಿಂತ ನನಗೆ ಇಷ್ಟವಿಲ್ಲ. ನನಗೆ 100 ಮಕ್ಕಳ ವರವನ್ನು ಕೊಟ್ಟೆ, ಆದರೆ ನನ್ನ ಗಂಡನನ್ನು ಕರೆದುಕೊಂಡು ಹೋಗುತ್ತಿರುವೆ. ಅವನು ಬದುಕಲಿ, ಇದೇ ನಾನು ಕೇಳುವ ವರ. ಆಗ ನಿನ್ನ ಮಾತು ಸತ್ಯವಾಗುತ್ತದೆ ಎಂದಳು. ಈ ಮಾತನ್ನು ಕೇಳಿ ಯಮನು ಆಗಲಿ ಎಂದು ಪಾಶವನ್ನು ಕಳಚಿ ಸಂತೋಷದಿಂದ, ಭದ್ರೆ, ಇಗೋ ನಿನ್ನ ಗಂಡನನ್ನು ಬಿಟ್ಟು ಕೊಟ್ಟಿದ್ದೇನೆ. ಅವನು ಆರೋಗ್ಯವಾಗುತ್ತಾನೆ. ಅವನನ್ನು ಕರೆದುಕೊಂಡು ಹೋಗು. ನಿನ್ನೊಡನೆ ಅವನು 100 ವರ್ಷ ಬಾಳುತ್ತಾನೆ. ಧರ್ಮ ಮಾರ್ಗದಿಂದ ಯಜ್ಞಯಾಗಾದಿಗಳನ್ನು ಮಾಡಿ ಲೋಕದಲ್ಲಿ ಖ್ಯಾತಿಯನ್ನು ಗಳಿಸುತ್ತಾನೆ. ನಿನ್ನಲ್ಲಿ ಅವನಿಂದ 100 ಮಕ್ಕಳಾಗುತ್ತಾರೆ. ಆ ಮಕ್ಕಳು ಅವರ ಮಕ್ಕಳು ಸಾವಿತ್ರರೆಂದು ನಿನ್ನ ಹೆಸರು ಪಡೆದು ಚಿರಕಾಲ ಬಾಳುತ್ತಾರೆ. ನಿನ್ನ ತಂದೆಯಿಂದ ನಿನ್ನ ತಾಯಿ ಮಾಳವಿಯಲ್ಲಿಯೂ 100 ಮಕ್ಕಳಾಗುತ್ತಾರೆ. ಅವರು ಅವರ ಮಕ್ಕಳು ಮಾಳವರೆಂದು ಪ್ರಸಿದ್ಧರಾಗುತ್ತಾರೆ ಎಂದು ವರವನ್ನು ಕೊಟ್ಟು ಸಾವಿತ್ರಿಯನ್ನು ಹಿಂದಕ್ಕೆ ಕಳುಹಿಸಿ ತಾನು ಹೊರಟು ಹೋದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.